ಸ್ನೇಹಿತರೆ, ಚಿನ್ನಯ್ಯನ ಬುರುಡೆ ವಿಚಾರ ಬಂದಾಗ ಎಲ್ಲ ಮಾಧ್ಯಮಗಳು, ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನಲ್ಗಳು ಚಿನ್ನಯ್ಯನ ವಿಚಾರ ಬಿಟ್ಟುಬಿಟ್ರು ಸೌಜನ್ಯ ಪ್ರಕರಣವನ್ನು ಕೈಗೆತ್ಕೊಳ್ತಾರೆ. ಅದು ಏಷ್ಯಾನೆಟ್ ಸುವರ್ಣ ಆಗಿರ್ಬೋದು, ಪವರ್ ಟಿವಿ ಆಗಿರ್ಬೋದು, ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ ಕನ್ನಡದ ಚಾನಲ್ ಸ್ಮಿತಾ ರಂಗನಾಥ್ ಅವರು ಕಂಟಿನ್ಯೂಸ್ ಆಗಿ ಸೌಜನ್ಯ ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ. ಕಂಟಿನ್ಯೂಸ್ ಆಗಿ ಹರೀಶ್ ಭೈರಪ್ಪ ಇಂದ ಹಿಡಿದು, ಅಬ್ದುಲ್ ರಜಾಕಿಂದ ಹಿಡಿದು, ವಸಂತ್ ಗಿಳಿಯಾರಿಂದ ಹಿಡಿದು, ಕಿರಿಕೀರ್ತಿ, ಜಿತೇಂದ್ರ ಕುಂದೇಶ್ವರ, ಚಕ್ರವರ್ತಿ ಸೂಲಿಬೆಲೆ, ಮಹಾಬಲೇಶ್ವರ ಶೆಟ್ಟರು ಇವನ್ನೆಲ್ಲ ಕರ್ಕೊಂಡು ಬಂದು ವೇದಿಕೆಯಲ್ಲಿ ಕೂರಿಸಿ, ಆಡಿಯನ್ಸನ್ನು ಕೂರಿಸಿ, ಇಲ್ಲಿ ಬಾಲನ್ನವ್ರನ್ನೆಲ್ಲ ಕೂರಿಸಿ ಮಾತನಾಡಬೇಕಾದಂತಹ ಬುರುಡೆ ವಿಚಾರ ಬಿಟ್ಟು ಇವರು ಸೌಜನ್ಯ ವಿಚಾರವನ್ನು ತೆಗೆದುಕೊಳ್ತಾರೆ. ಯಾಕೆ ಗೊತ್ತಾ? ಆ ಬುರುಡೆ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ. ನಾನು ಯಾಕೆ ಬುರುಡೆ ವಿಚಾರ ಅಂತ ಹೇಳ್ತೀನಿ ಅಂತಂದರೆ, ಈ ಬುರುಡೆಯನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಚಿನ್ನಯ್ಯ ಹೋಗ್ತಾನೆ. ಇಲ್ಲಿ ಅನ್ಯಾಯ ಆಗಿದೆ, ನನ್ನಿಂದ ಅನ್ಯಾಯ ಆಗಿದೆ, ನಾನು ಊತಾಕಿದ್ದೇನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಚಿನ್ನಯ್ಯ ವಕೀಲರ ಸಹಕಾರದೊಂದಿಗೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಬುರುಡೆ ತಗೊಂಡು ಹೋಗ್ತಾರೆ ಅಂತಂದರೆ, ಇಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ. ಸುಪ್ರೀಂ ಕೋರ್ಟ್ ಕದಾ ತಟ್ಟೋದು ಅಂತಂದರೆ ಸಾಮಾನ್ಯದ ವಿಚಾರ ಅಲ್ಲ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬುರುಡೆಯನ್ನು ತೆಗೆದುಕೊಂಡು ಹೋಗ್ತಾರೆ ಸಾಕ್ಷಿಗಾಗಿ. ಈ ಬುರುಡೆಯ ವಿಚಾರ ಯಾವ ರೀತಿ ಸದ್ದು ಮಾಡ್ತು ಅಂತಂದರೆ, ಇಡೀ ಸರ್ಕಾರವೇ ಇದರ ಬಗ್ಗೆ ಯೋಚಿಸುವಂತಹ ಸನ್ನಿವೇಶಕ್ಕೆ ದೂಡ್ತು. ವಿಧಾನಸಭೆಯಲ್ಲಿ ಮಾತನಾಡಿದಂತಹ ಶಾಸಕರುಗಳು ಇದರ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ರಿಪಬ್ಲಿಕ್ ಕನ್ನಡವೆಂಬ ಒಂದು ಸ್ಯಾಟಲೈಟ್ ಚಾನಲ್ನಲ್ಲಿ ನಿರಂತರವಾಗಿ ಸ್ಮಿತಾ ರಂಗನಾಥ್ ಅವರು ಏನು ಮಾತನಾಡ್ತಾ ಇದ್ರೋ, ತಾನೇ ನ್ಯಾಯವಾದಿಯಾಗಿ, ತಾನೇ ನ್ಯಾಯಾಧೀಶ ಆಗಿ, ಎಲ್ಲ ವಿಚಾರಗಳು ತನಗೇ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎಲ್ಲರನ್ನೂ ಕರ್ಸ್ಕೊಂಡು ಬರ್ತಾರೆ. ಮೋಹನ್ ಬೋಳಂಗಡಿಯವ್ರನ್ನೂ ಕರ್ಕೊಂಡು ಬರ್ತಾರೆ. ಮತ್ತೇನು, ಚಿಕ್ಕ ಕೆಂಪಮ್ಮನವ್ರನ್ನ ಮನೆಗೆ ಕಳಿಸಿ, ರಂಜಿತ್ ಎಂಬ ವರದಿಗಾರನನ್ನು ಕಳಿಸಿ ಚಿಕ್ಕ ಕೆಂಪಮ್ಮನವರಿಗೆ ಆಮಿಷವನ್ನು ಒಡ್ತಾರೆ. ಸಹೋದರಿ ಚಿನ್ನಯ್ಯನ ಧರ್ಮಪತ್ನಿಯನ್ನು ಇಂಟ್ರ್ಯೂ ಮಾಡಿಸ್ತಾರೆ. ಅವರು ಯಾಕೆ ಇಂಟ್ರ್ಯೂ ಮಾಡಿಸ್ತಾರೆ, ಯಾಕೆ ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಬರ್ತಾರೆ ಅಂತಂದರೆ, ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ. ನಾವು ಇವತ್ತು ಅವರನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ, ಆವತ್ತು ಚಿನ್ನಯ್ಯನ ವಿಚಾರ ಬಂದಾಗ, ಸಮೀರಿನ ವಿಚಾರ ಬಂದಾಗ ಸೌಜನ್ಯ ವಿಚಾರವನ್ನು ತೆಗೆದುಕೊಂಡ್ರಲ್ಲ, ಇವತ್ತು ಇದೇ ಸೌಜನ್ಯ ಪ್ರಕರಣ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ತಾಯಿ ಮತ್ತು ಸಂತೋಷ್ ರಾವ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ 2 ವಿಚಾರಣೆ ನಡೆದಿದೆಯಲ್ಲ, ಒಮ್ಮೆಯಾದರೂ ರಿಪಬ್ಲಿಕ್ ಕನ್ನಡದವರು ಇದರ ಬಗ್ಗೆ ಸುದ್ದಿ ಮಾಡಿದ್ರ, ಚರ್ಚೆ ಮಾಡಿದ್ರ, ಪಬ್ಲಿಕ್ಕನ್ನು ಕರೆಸಿದ್ರ, ಈ ಹೋರಾಟಗಾರರು ಸೌಜನ್ಯ ಹೋರಾಟಗಾರರನ್ನ ಕರೆಸಿದ್ರ, ಅಥವಾ ಸ್ಪಾನ್ಸರ್ ಇದ್ರಲ್ಲ, ಕಿರಿಕೀರ್ತಿ ಇರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ವಸಂತ್ ಗಿಳಿಯಾರ್ ಇರ್ಬೋದು, ಮತ್ತು ಇನ್ನೊಬ್ಬ ಜಿತೇಂದ್ರ ಕುಂದೇಶ್ವರ ಇರ್ಬೋದು, ಇವರನ್ನೆಲ್ಲ ಕರೆಸಿ ಮಾತಾಡ್ಬೋದಾಗಿತ್ತಲ್ಲ, ಯಾತಕ್ಕೋಸ್ಕರ ಮಾತಾಡಲಿಲ್ಲ ಅಂದರೆ, ಇವ್ರಿಗೆ ಇಷ್ಟ ಬಂದ ಹಾಗೆ ನಾಟಕ ಮಾಡುವಂಥದ್ದ. ಹೆಚ್ಚು ದಿನ ಆಗಿಲ್ಲ, ಕೇವಲ 1 ವರ್ಷದಲ್ಲಿ ಇವರ ಬಣ್ಣ ಬಯಲಾಗುತ್ತೆ ಅಂತಂದರೆ, ಈ ಮಾಧ್ಯಮಗಳು ಊಸರು ಬಳ್ಳಿಯ ಥರ ಯಾವ ರೀತಿ ಬೇಕಾದರೂ ಬದಲಾವಣೆ ಆಗ್ತಾರ. ಜನರಿಗೆ ಶಾರ್ಟ್ ಮೆಮೊರಿ ಮರ್ತು ಬಿಡ್ತಾರೆ ಜನ ಮರ್ತು ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರು ಆಡಿದ್ದೇ ಆಟ ಆಡ್ತಾ ಇದ್ದಾರಲ್ಲ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದಂತಹ ಮಾಧ್ಯಮಗಳು ಇವತ್ತು ಯಾವ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆಯಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿಜಕ್ಕೂ ಅವ್ರಿಗೆ ಏನಾದರೂ ನೈತಿಕತೆ ಅನ್ನೋದಿದ್ದರೆ, ಆ ಪತ್ರಿಕೋದ್ಯಮದಲ್ಲಿ ನೈತಿಕತೆ ಅನ್ನೋದಿದ್ದರೆ, ಆ ನೈತಿಕತೆಗೆ ಅವರು ಗೌರವ ಕೊಡೋದಿದ್ದರೆ ಈಗಾಗಲೇ ಅವರು ಸುದ್ದಿ ಮಾಡಬೇಕಾಗಿತ್ತು. ನಾಚಿಕೆ ಆಗುತ್ತೆ, ಇಂತಹ ಪತ್ರಿಕೋದ್ಯಮ ನಮ್ಮಲ್ಲಿದೆಯಾ ಅಂತೇಳಿ. ಇಂತಹ ಪತ್ರಕರ್ತರು ಸಮಯಕ್ಕೆ ತಕ್ಕ ಹಾಗೆ ನಾಟಕ ಮಾಡ್ತಾ ಇದ್ದೀರಲ್ಲ. ನೀವು ಒಂದು ನ್ಯಾಷನಲ್ ಚಾನಲ್ನ ಅಂಗ ಅಂತ ಹೇಳ್ಕೊಳ್ತೀರಿ. ಯಾವ ರೀತಿ ಆಟ ಆಡಿದ್ರಿ?
ಇದೇ ಗಿರೀಶ್ ಮಟ್ಟಣ್ಣನವರನ್ನು ಮೊದಲ ಬಾರಿಗೆ ಜಯಪ್ರಕಾಶ್ ಶೆಟ್ಟರು ಫೋನ್ ಮಾಡಿ ಅವ್ರ ಇಂಟ್ರ್ಯೂ ತಗೊಳ್ತಾರೆ, ವರದಿಗಾರರನ್ನ ಕಳಿಸ್ಕೊಡ್ತಾರೆ, ಇಂಟ್ರ್ಯೂ ತಗೊಳ್ತಾರೆ. ಅಲ್ಲಿ ಬಂದಾಗ ಟ್ವಿಸ್ಟ್ ಮಾಡಿ ಗಿರೀಶ್ ಮಟ್ಟಣ್ಣ ಅವ್ರದ್ದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ. ಅಲ್ಲಿ ವಸಂತ್ ಗಿಳಿಯಾರ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ವಸಂತ್ ಗಿಳಿಯಾರ್ ಮಾತುಗಳನ್ನು ಫುಲ್ ಹಾಕ್ತಾರೆ. ಅಲ್ಲಿ ಯಾರು ಸ್ಮಿತಾ ರಂಗನಾಥ್ ಆಗಿರ್ಬೋದು, ಮತ್ತು ಯಾರು ಶ್ರೀಲಕ್ಷ್ಮಿ ರಾಜ್ಕುಮಾರ್, ಅವತ್ತು ಜಯಪ್ರಕಾಶ್ ಶೆಟ್ಟರ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಸ್ಮಿತಾ ರಂಗನಾಥ್ ಮೂರೂ ಜನ ನಿಂತ್ಕೊಂಡು ಸೌಜನ್ಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾಕೆ? ಡೈವರ್ಟ್ ಮಾಡಲಿಕ್ಕೆ. ಅದಾದ ನಂತರ ಶಿಫ್ಟ್ ಆಗುತ್ತೆ. ಜಯಪ್ರಕಾಶ್ ಶೆಟ್ಟರು ಚಾನಲ್ನಿಂದ ಹೊರಗಡೆ ಹೋಗ್ತಾರೆ, ಹೊರಗಡೆ ಕಳಿಸ್ತಾರೆ. ಶೋಭಾ ಮಳವಳ್ಳಿಯವರು ಬರ್ತಾರೆ, ಮೊದಲ ಸಂಪಾದಕಿ ಅಂತ ಬರ್ತಾರೆ. ರಾಷ್ಟ್ರೀಯ ಚಾನಲ್ಗೆ ನಾನೇ ಮೊದಲ ಸಂಪಾದಕಿ ಅಂತ ಬರ್ತಾರೆ. ಬಂದು ಏನೆಲ್ಲ ಮಾಡಿದ್ರು ಅವರು. ಚಿನ್ನಯ್ಯನ ಮನೆಗೆ ಕಳಿಸಿದ್ರು, ರಂಜಿತನ್ನ ಕಳಿಸಿದ್ರು, ಅಮಿಷಗಳನ್ನು ಎಡ್ಡಿದ್ರು, ಮತ್ತು ಎಲ್ಲರನ್ನೂ ಕರ್ಕೊಂಡು ಬಂದು ಚಾನಲಲ್ಲಿ ಕೂರಿಸ್ಕೊಂಡು ಸಮಯ ಕೊಟ್ಟು ಎಲ್ಲವನ್ನ ಮಾಡಿದ್ರಲ್ಲ. ಶೋಭಾ ಮಳವಳ್ಳಿಯವರು ಸಹ ಅಲ್ಲಿಂದ ಗೇಟ್ ಪಾಸ್ ತಗೊಳ್ತಾರಲ್ಲ. ಇವತ್ತು ಮಾತಾಡಬೇಕಲ್ಲ ಸ್ಮಿತಾ ರಂಗನಾಥ್ ಅವರು. ಇಂತಹ ಒಂದು ಪತ್ರಿಕೋದ್ಯಮ ಮಾಡಬೇಕಾ? ನಾನು ರಿಪಬ್ಲಿಕ್ ಕನ್ನಡ ಒಂದೇ ಅಂತಲ್ಲ, ಕನ್ನಡದಲ್ಲಿರುವಂಥ TV9, ಪಬ್ಲಿಕ್ TV, ಸುವರ್ಣ ವಾಹಿನಿ, ನ್ಯೂಸ್ ಫಸ್ಟು, ನ್ಯೂಸ್ 18 ಎಲ್ಲ ಚಾನೆಲ್ಗಳಿಗೂ ನಾವು ಕೇಳ್ತಾ ಇರುವಂಥದ್ದು, ಇಂತಹ ಒಂದು ಪತ್ರಿಕೋದ್ಯಮ ಬೇಕಾ? ಇಂತಹ ನಾಟಕ ಮಾಡಿಕೊಂಡು ಪತ್ರಿಕೋದ್ಯಮ ನಡೆಸಬೇಕಾ? ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಬುರುಡೆ ವಿಚಾರ ಬಂದಾಗ ಆ ಸ್ಥಳಕ್ಕೆ ಹೋಗಿ ಏನೆಲ್ಲ ಸುದ್ದಿಗಳನ್ನು ಮಾಡಿದ್ರಿ. ಸೌಜನ್ಯ ಮನೆಗೆ ಹೋದ್ರಿ, ಕುಸುಮಾವತಿಯವ್ರನ್ನ ಮಾತಾಡಿಸಿದ್ರಿ, ಎಲ್ಲವನ್ನೂ ಮಾಡಿದ್ರಿ. ನೀವು ಸಹ ಇದೇ ರೀತಿ ಆಗೋಗ್ಬಿಟ್ರಲ್ಲ. ಯಾಕೆ? ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಅಡ್ಮಿಟ್ ಆಗಿದೆಯಲ್ಲ, ವಿಚಾರಣೆ ನಡೆದಿದೆಯಲ್ಲ, 15 ದಿವಸದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದೆಯಲ್ಲ, ನೋಟಿಸ್ ಜಾರಿ ಮಾಡಿದೆಯಲ್ಲ ರಾಧಕ್ಕ, ಇದು ಗೊತ್ತಾಗಲಿಲ್ವಾ ನಿಮಗೆ? TV5ನ ರಮಾಕಾಂತ್ ಅವರು, ನಾನು ಏನೋ ಪ್ರಾಮಾಣಿಕವಾದಂತಹ ಪತ್ರಕರ್ತ ಅಂತ ತಿಳ್ಕೊಳ್ತೀರಲ್ಲ, ಯಾಕೆ ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ? ಇದು ಪತ್ರಕರ್ತರು ನೀವು ನಿಮಗೆ ಮಾಡಿಕೊಳ್ತಾ ಇರುವಂತಹ ಆತ್ಮದ್ರೋಹ, ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀರಿ. ಜನ ಮರ್ತಿರ್ಬೋದು ಸ್ವಾಮಿ, ಆದರೆ ಹೋರಾಟಗಾರರು ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ. ಯಾವಾಗ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನಿಸ್ತದೋ ಆವಾಗ ಇವರು ಮಾತಾಡೋದಿಲ್ಲ. ಇದೇ ಏಷ್ಯಾನೆಟ್ ಸುವರ್ಣ ವಾಹಿನಿನಲ್ಲಿ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ಕೊಳ್ಳುವಂಥ ಅಜಿತ್ ಹನುಮಕ್ನವರು ಚಕ್ರವರ್ತಿ ಸೂಲಿಬೆಲೆ ಜೊತೆ ಕೂತ್ಕೊಂಡು ಮಾತಾಡಿದ್ದೇನು? ಸುಪ್ರೀಂ ಕೋರ್ಟ್ಗೆ ಹೋಗಲಿ ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಂತಹ ಅಜಿತ್ ಹನುಮಕ್ಕನವರು ಇವತ್ತು ಸುಪ್ರೀಂ ಕೋರ್ಟ್ಗೆ ಕೇಸ್ ಅಡ್ಮಿಟ್ ಆಗಿದೆ, ವಿಚಾರಣೆ ಆಗಿದೆ. ಒಂದೇ ಒಂದು ಎಪಿಸೋಡ್ ಮಾಡಿದ್ದಾರೆ ಅವರು. ಖಂಡಿತವಾಗ್ಲೂ ಮಾಡಿಲ್ಲ. ಯಾಕೆ ಅಂತಂದರೆ ಅಜಿತ್ ಹನುಮಕ್ಕನವರಿಗೆ ಗೊತ್ತಿದೆ, ನಾನು ದ್ರೋಹ ಮಾಡ್ತಾ ಇದ್ದೀನಿ ಅಂತೇಳಿ ಗೊತ್ತಿದೆ. ಪತ್ರಿಕೋದ್ಯಮಕ್ಕೆ ನಾನು ಯಾರನ್ನೋ ಉಳಿಸೋದಕ್ಕೋಸ್ಕರ ನಾನು ದ್ರೋಹ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆ. ನಿಜಕ್ಕೂ ರಾಷ್ಟ್ರವಾದಿ ಪತ್ರಕರ್ತ ಆಗಿದ್ದಿದ್ದರೆ ಬಹುಶಃ ಅವರೇ ಮೊದಲೇ ನಿಂತ್ಕೊಂಡು ಏನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಔಟ್ ಮಾಡ್ತಾ ಇದ್ರು. ಅಜಿತ್ ಹನುಮಕ್ಕನವರು ಮಾಡಲಿಲ್ಲ, ರಿಪಬ್ಲಿಕ್ ಕನ್ನಡದವರು ಮಾಡಲಿಲ್ಲ, ಯಾವ ಚಾನಲ್ ಅವರು ಮಾಡಲಿಲ್ಲ. ಇವರುಗಳು ಮಾಡ್ತಾ ಇರುವುದೇನೆಂದರೆ ಬರೀ ನಾಟಕ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ತಪ್ಪು ದಾರಿಗೆ ಹೋಗ್ತಾ ಇರುವವರನ್ನು ಎಚ್ಚರಿಸುವಂಥ ಕೆಲಸ ಮಾಡುತ್ತೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.